RSS ಸಂಘಟನೆಗೆ ಸರ್ಕಾರಿ ನೌಕರ ಸೇರಬಹುದು ಅನ್ನೋ ಆಜ್ಞೆ ಇನ್ನು ಮುಂದೆ ಈ ದೇಶದಲ್ಲಿ ಬಹಳ ಸಮಸ್ಯೆಯನ್ನು ಉಂಟಾಗುತ್ತೆ. RSS ಒಂದು ಸಂಚಿನಿಂದ ಕೂಡಿರುವ ಸಂಘಟನೆ. ಜನಾಂಗದ ದ್ವೇಷವೇ ಅದರ ಮೂಲ ಅಜೆಂಡಾ ಅನ್ನೋದು ಕಾಣಿಸುತ್ತೆ. ಇನ್ನೆಲ್ಲ ಸರಿ ಹೋಯಿತು, ದೇಶ ಒಂದು ಸರಿದಾರಿಗೆ ಬರ್ತಾ ಇದೆ ಅಂದುಕೊಳ್ಳುವಾಗ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು RSS ಸಂಘ ಸೇರಬಹುದು ಅನ್ನೋದೊಂದು ಆಜ್ಞೆ ಹೊರಡಿಸಿದೆ. RSS ನಾವು ನೀವು ತಿಳಿದಂಗಿಲ್ಲ. ಅದರೊಳಗಡೆ ನಾನು ಕೂಡ ಒಂದು 6 ತಿಂಗಳಿದ್ದೆ. ಅವ್ರ ಜೊತೆ ಇದ್ದ ಕಾರಣಕ್ಕೆ ನಮ್ಮಲ್ಲಿ ಜನಾಂಗೀಯ ದ್ವೇಷ ಬರುತ್ತೆ. ಮುಸ್ಲಿಮರನ್ನ ದ್ವೇಷ ಮಾಡ್ತೀವಿ, ಕ್ರಿಶ್ಚಿಯನ್ನರನ್ನ ದ್ವೇಷ ಮಾಡಕ್ಕೆ ಹೊರಡ್ತೀವಿ. ಅದಷ್ಟೇ ಅಲ್ಲ, ಹಿಂದೂ ಧರ್ಮದ ಕೆಳಜಾತಿಗಳನ್ನು ನಾವು ದ್ವೇಷ ಮಾಡಕ್ಕೆ ಹೊರಡ್ತೀವಿ. ಅಸ್ಪೃಶ್ಯರ ಬಗ್ಗೆ RSSನವರು ಎಷ್ಟು ತಾತ್ಸಾರವಾಗಿದ್ದಾರೆ ಅಂದರೆ, ಶತಮಾನಗಳ ಕಾಲ ಈ ದೇಶದಲ್ಲಿ ಅಸ್ಪೃಶ್ಯತೆ ನಡ್ಕೊಂಡು ಬಂದಿರೋದೇ ಅವರಿಗೊಂದು ದೊಡ್ಡ ಸುದ್ದಿನೇ ಅಲ್ಲ, ತಾವು ಪರಿಹರಿಸಬಹುದಾದ ಒಂದು ಸಮಸ್ಯೆನೇ ಅಲ್ಲ. ಜನಾಂಗದ ದ್ವೇಷವೇ ಅದರ ಮೂಲ ಅಜೆಂಡಾ ಅನ್ನಂಗೆ ಕಾಣಿಸುತ್ತೆ. RSSನ ಅಜೆಂಡಾ ಅವರು ಪ್ರತಿಪಾದಿಸಿ ಅದನ್ನು ಜಾರಿಗೆ ತರೋವರೆಗೂ ಅವರು ಹಠ ಬಿಡೋದಿಲ್ಲ. ಅವರು ಮೂಲತಃ ಹಠಮಾರಿಗಳು. ಸಂಘಕ್ಕೆ ಯಾರೇ ಬರಲಿ ಯಾರೇ ಹೋಗಲಿ ತಲೆ ಕೆಡಿಸ್ಕೊಳ್ಳಲ್ಲ. ಏಕೆಂದರೆ ಅವರು ಅಜೆಂಡಾ ಮುಖ್ಯ. ಅವರು ಗುರುಗಳು ಅಂತಹ ಪುಸ್ತಕವನ್ನು ಬರೆದು ಹೋಗಿದ್ದಾರೆ. ಈಗ ನಮ್ಮ ಸರ್ಕಾರಿ ನೌಕರಿಯಲ್ಲಿ ಎಲ್ಲ ಜನಾಂಗ ಜನಗಳಿದ್ದಾರೆ. ಅವರು RSS ಸೇರಬಹುದು ಅನ್ನೋ ಒಂದು ಆಜ್ಞೆ ಜಾರಿಯಾಗಿರೋದ್ರಿಂದ ಸರ್ಕಾರಿ ನೌಕರರು RSS ಸಂಘವನ್ನು ಸೇರ್ತಾರೆ. ಸೇರಿದ ನಂತರ ಒಂದು ಕ್ಷೋಭೆ ಪ್ರಾರಂಭ ಆಗುತ್ತೆ. ಅಂದರೆ RSS ಸೇರಿದವರು ನೌಕರರು ಒಂದು ಕಡೆ, ಸೇರದೇ ಇದ್ದವರು ಒಂದು ಕಡೆ, ಇಂಥದ್ದೊಂದು ಜಗಳ ಶುರುವಾಗುತ್ತೆ. 4 ಗಂಟೆ ಆದ ಏಟಿಗೆ ಒಬ್ಬ ನಾನು ಬೈಠಕ್ಕೆ ಹೋಗಿ ಬರ್ತೀನಿ ಅಂತ ಹೋಗ್ಬೋದು. ಕರಪ್ಷನ್ ಮಾಡಿದವನೊಬ್ಬ ಸಂಘದ ಬೆಂಬಲ ತಗೋಬಹುದು. ಈಗಾಗಲೇ ನಮ್ಮ ಸರ್ಕಾರಿ ನೌಕರಿಯಲ್ಲಿ ಜಾತಿ ಸಂಘಟನೆಗಳಿವೆ. ಅವಾಗಲೇ ತಲೆನೋವಾಗುವ ಸಂದರ್ಭದಲ್ಲಿ ಸರ್ಕಾರಿ ನೌಕರ RSS ಸೇರಬಹುದು ಅನ್ನೋ ಆಜ್ಞೆ ಇದೆಯಲ್ಲ, ಇದು ಮತ್ತೊಮ್ಮೆ ನಮ್ಮ ಸರ್ಕಾರಿ ಯಂತ್ರವನ್ನೇ ಕ್ಷೋಭೆಗುಂಟು ಮಾಡುವಂತಹ ಒಂದು ಭಯಾನಕವಾದ ಆಜ್ಞೆ ಇದು. ಸರ್ಕಾರಿ ನೌಕರನಾದವನು ತನ್ನ ನೌಕರಿಯ ವ್ಯಾಪ್ತಿಯಲ್ಲಿ ಏನು ಕರ್ತವ್ಯ ನಿರ್ವಹಿಸಬೇಕೋ ಅದನ್ನು ಮಾಡ್ತಾನೆ. ಆದರೆ ಅವನು RSS ಸೇರಿಬಿಟ್ಟ ಅಂತಂದರೆ ಆ ತಕ್ಷಣಕ್ಕೆ ಸರ್ಕಾರಿ ನೌಕರಿಯಲ್ಲಿರಬಹುದಾದ ಮುಸ್ಲಿಮರು ಅಭದ್ರತೆಗೊಳಗಾಗ್ತಾರೆ, ಕೆಳಜಾತಿಗಳು ಕೀಳರಿಮೆಗೊಳಗಾಗ್ತಾರೆ. ಅವರೆಲ್ಲ ಸಂಘಟಿತರಾಗ್ತಾರೆ, ಅವರೆಲ್ಲ ಕೂತು ಊಟ ಮಾಡ್ತಾರೆ, ಅವರ ಪಾರ್ಟಿಯ ಅಜೆಂಡಾಗಳನ್ನು ಆಫೀಸಲ್ಲಿ ಮಾತಾಡ್ತಾರೆ, ತಮ್ಮ ಮೇಲಾಫೀಸರ್ನ ಎದುರಿಸ್ತಾರೆ, ಮೇಲಾಫೀಸರ್ ತಾವು ಹೇಳ್ದಂಗೆ ಕೇಳಂಗೆ ಮಾಡ್ತಾರೆ. ಈಗಾಗಲೇ ಭಾರತದ ಪ್ರಧಾನಿಯನ್ನೇ ಬಳಸಿಕೊಂಡು ನಿಷೇಧಕ್ಕೊಳಪಟ್ಟಿದ್ದಂತಹ RSS ಮೇಲಿನ ನಿಷೇಧ ತೆಗೆಸಾಕಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಬೃಹತ್ ಪ್ರತಿಮೆಯನ್ನ ಅವ್ರ ಮುಖವೇ ಯಾರಿಗೂ ಕಾಣದಂತಹ ಎತ್ತರದಲ್ಲಿ ಸ್ಥಾಪಿಸೋದಕ್ಕೆ ಕಾರಣ ಏನಂದ್ರೆ ಗಾಂಧಿ ಮತ್ತು ನೆಹರು ಇರೋದಕ್ಕೆ. ನಿಜವಾಗ್ಲೂ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಸ್ಟ್ಯಾಚ್ಯೂ ಅವರು ಮಾಡಬಾರ್ದು. ಯಾಕೆಂದ್ರೆ ಅವರು RSS ಅನ್ನ ನಿಷೇಧಿಸಿದಂಥ ಮಹಾತ್ಮನ ಪ್ರತಿಮೆಯನ್ನ ಇವರು ನಿಲ್ಲಿಸ್ತಾರೆ ಅಂದ್ರೆ ಇವರು ಬೇರೆ ಅಜೆಂಡಾಗಳೇನಿದ್ದೋ ತಿಳ್ಕೊಳ್ಳಿ. RSS ಒಂದು ಸಂಚಿನಿಂದ ಕೂಡಿರುವ ಸಂಘಟನೆ. ಅದು ಯಾವತ್ತಿಗೂ ಈ ದೇಶದ ಜನವನ್ನ ನೆಮ್ಮದಿಯಾಗಿರಕ್ಕೆ ಕೊಡೋದಿಲ್ಲ. ವಿವೇಕಾನಂದರು ಈ ದೇಶದ ಮುಸ್ಲಿಮರ ಕುರಿತೊಂದು ಮಾತು ಹೇಳಿದರು. ಮುಸ್ಲಿಮರು ದೈಹಿಕವಾಗಿ ಪ್ರಬಲವಾಗಿರೋ ಜನ, ಆ ದೇಹದ ಶಕ್ತಿಯನ್ನ ಹಿಂದೂ ಮನಸ್ಸಿನಿಂದ ಬಳಸಿಕೊಂಡು ಈ ದೇಶ ಕಟ್ಟಿ ಅಂತ ಹೇಳಿದರು. ಮುಸ್ಲಿಂ ದೇಹ, ಹಿಂದೂ ತಲೆ, ಆ ಥರದ್ದೊಂದು ರೂಪಕವನ್ನು ನಮ್ಮ ಮುಂದೆ ಇಟ್ಟಿದ್ರು. ನಮ್ಮ ದೇಶದಲ್ಲಿ ಪ್ರಪಂಚದ ಯಾವುದೇ ದೇಶದಲ್ಲಿ ಇಲ್ಲದಷ್ಟು ಮುಸ್ಲಿಮರಿದ್ದಾರೆ. ಅವ್ರನ್ನ ದೇಶ ಕಟ್ಟಕ್ಕೆ ಬಳಸಬೇಕು. ಅವರು ದೇಶಕ್ಕೆ ಕೇಡು ಮಾಡುವಂಥ ಪ್ರಚೋದನೆಯನ್ನು ಯಾರು ಮಾಡಬಾರ್ದು. ಈ ನಮ್ಮ ಸಮಾಜ ಇದೆಯಲ್ಲ, ಇದು ಬಹಳ ಹೊಂದಾಣಿಕೆಯಿಂದ ನಡ್ಕೊಂಡು ಬಂದಿದೆ. ಈ ಕ್ಷಣಕ್ಕೂ ಅದು ಹೊಂದಾಣಿಕೆಯನ್ನು ಪಾಲಿಸ್ತಾ ಇದೆ.
ಇಂಥ ಸಂದರ್ಭದಲ್ಲಿ RSS ಸಂಘಟನೆಯನ್ನು ಸರ್ಕಾರಿ ನೌಕರ ಸೇರಬಹುದು ಅನ್ನೋ ಆಜ್ಞೆ ಇನ್ನು ಮುಂದೆ ಈ ದೇಶದಲ್ಲಿ ಬಹಳ ಸಮಸ್ಯೆಯನ್ನು ಹುಟ್ಟಾಕುತ್ತೆ. ದೇಶ ಕ್ಷೋಭೆಗೊಳಗಾಗುತ್ತೆ. ಆಂತರಿಕವಾಗಿ ಬಹಳ ಮನಸ್ತಾಪಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಇದನ್ನು ಎದುರಿಸೋದಕ್ಕೆ ನಾವು ತಯಾರಾಗಬೇಕು.